ಹಾಯ್ ಫ್ರೆಂಡ್ಸ್, ಗೋಲ್ಡನ್ ನೀಡಲ್ ಚಾನಲ್ಗೆ ಸ್ವಾಗತ. ಇವತ್ತು ಮಿಷಿನ್ ಬಗ್ಗೆನೇ ಹೇಳೋಣ ಅಂತ ಅಂದ್ಬಿಟ್ಟು ಮಿಷಿನಲ್ಲಿರೋ ಒಂದು ಪಾರ್ಟ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋಣ ಅಂತ. ಅದೇನಪ್ಪ ಅಂತಂದರೆ, ಇಲ್ಲಿ ಕಾಣಿಸ್ತಿದೆಯಲ್ವ, ಇದು ಅಲ್ಗಳ ಥರ ಇದೆಯಲ್ವ, ಇದ್ರ ಬಗ್ಗೆ ಅಂದರೆ ಅಲ್ಪಟ್ಟಿ ಅಂತಾರೆ ಮತ್ತು ಫೀಡ್ ಡಾಗ್ ಅಂತಲೂ ಅಂತಾರೆ. ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅಂದ್ಬಿಟ್ಟು. ಇದು ಮಿಷಿನಲ್ಲಿ ಏನು ಕೆಲಸ ಮಾಡುತ್ತೆ ಅಂದರೆ, ನಾವು ಒಂದು ಫ್ಯಾಬ್ರಿಕ್ನ ಇಟ್ಟಾಗ ಆ ಫ್ಯಾಬ್ರಿಕ್ನ ಹಿಂದೆ ಮುಂದೆ ಅಂದರೆ ಮುಂದಕ್ಕೆ ಕರ್ಕೊಂಡು ಹೋಗೋಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಮುಂದಕ್ಕೆ ಕರ್ಕೊಂಡು ಹೋಗೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಹಿಂದೆ ಬರೋಕ್ಕೆ, ಮುಂದೆ ಹೋಗೋಕ್ಕೆ, ಮತ್ತು ಸ್ಟಿಚಿಂಗ್ ನೀಟಾಗಿ ಬರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಅಲ್ಪಟ್ಟಿ ಅನ್ನೋದು ತುಂಬ ಮುಖ್ಯವಾದ ಅಂಶ ಆಗುತ್ತೆ ಈ ಮಿಷಿನಲ್ಲಿ. ಇದನ್ನು ಆಗಾಗ್ಗೆ ಕ್ಲೀನ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಅದರಲ್ಲಿ ಡಸ್ಟ್ ಕೂತ್ಕೊಳ್ಳುತ್ತೆ, ತುಂಬ ಡಸ್ಟ್ ಕೂತ್ಕೊಳ್ಳುತ್ತೆ. ಅದು ಹೇಗೆ ಕ್ಲೀನ್ ಮಾಡೋದು ಅನ್ನೋದು ಒಂದು ಸಲ ತೋರಿಸ್ಕೊಡ್ತೀನಿ. ನನ್ನ ಮಿಷಿನಲ್ಲಿ ನಾನು 3 ದಿನ 4 ದಿನಕ್ಕೆ ಒಂದು ಸಲ ಕ್ಲೀನ್ ಮಾಡ್ತಿರ್ತೀನಿ. ತುಂಬ ಸ್ಟಿಚ್ ಮಾಡ್ತಿರ್ತೀನಲ್ವ, ಹಾಗಾಗಿ ತುಂಬಾ ಗಲೀಜಾಗ್ತಾ ಇರುತ್ತೆ ನನ್ನ ಮಿಷಿನಲ್ಲಿ. ನಾನು 3 ದಿನಕ್ಕೆ ಒಂದು ಸಲ 4 ದಿನಕ್ಕೆ ಒಂದು ಸಲ ಕ್ಲೀನ್ ಮಾಡ್ತಾಯಿರ್ತೀನಿ. ನೋಡಿ, ಇಲ್ಲಿ ಸ್ಕ್ರೂಗಳಿರುತ್ತಲ್ಲ, ಈ ಸ್ಕ್ರೂನ ರಿಮೂವ್ ಮಾಡಬೇಕು. ಸ್ಕ್ರೂ ಡ್ರೈವರು ಮಿಷಿನ್ ಕೊಟ್ಟಾಗಲೇ ಅವರು ಕೊಟ್ಟಿರ್ತಾರೆ. ಮಿಷಿನ್ ಕೊಟ್ಟಾಗ ಸ್ಕ್ರೂ ಡ್ರೈವರ್ ಅದ್ರ ಜೊತೆಗೇ ಕೊಟ್ಟಿರ್ತಾರೆ. ಈ 2 ಸ್ಕ್ರೂಗಳನ್ನ ಓಪನ್ ಮಾಡಿದ್ರೆ ಆಯಿತು, ಅದು ಓಪನ್ ಆಗುತ್ತೆ. ಇದು ಓಪನ್ ಮಾಡಿಬಿಟ್ಟು ನೋಡಿ, ಇದು ಪ್ಲೇಟು, ಇದನ್ನು ಪ್ಲೇಟ್ ಅಂತಾರೆ, ಅಲ್ಪಟ್ಟಿ ಪ್ಲೇಟ್ ಅಂತಾರೆ ಇದನ್ನು ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ನೋಡಿ, ಇದು ನೀಟಾಗಿ ಕ್ಲೀನ್ ಮಾಡಿಕೊಂಡು, ನೋಡಿ ಎಷ್ಟು ಡಸ್ಟ್ ಇದೆ ಅನ್ನೋದು ನೋಡ್ತಿದ್ದೀರಲ್ವ. ಇದನ್ನು ಈ ಡಸ್ಟ್ ಎಲ್ಲ ರಿಮೂವ್ ಮಾಡಬೇಕು, ಇಲ್ಲ ಅಂದರೆ ನೀಟಾಗಿ ಅದು ಮೂವ್ ಆಗೋಲ್ಲ, ಸ್ಟಕ್ ಆಗ್ತಾ ಇರುತ್ತೆ. ಅಂದರೆ ನೀಟಾಗಿ ಫಾಸ್ಟಾಗಿ ಮೂವ್ ಆಗ್ತಾ ಇರಲ್ಲ, ಸ್ವಲ್ಪ ಸ್ಲೋ ಆಗುತ್ತೆ ಮಿಷಿನು ಮೂವ್ ಆಗೋದು, ಆ ಥರ ಆಗುತ್ತೆ. ಫಾಸ್ಟ್ ಮೂವಿಂಗ್ ಇರಲ್ಲ, ಮತ್ತು ಸ್ವಲ್ಪ ಸ್ಟಕ್ ಆಗ್ತಾ ಇರುತ್ತೆ ಅಲ್ಲಲ್ಲೇ. ಇದೆಲ್ಲ ಡಸ್ಟ್ ಎಲ್ಲ ಇತ್ತು ಅಂತಂದರೆ ಅಲ್ಲಲ್ಲೇ ಸ್ಟಕ್ ಆಗುತ್ತೆ. ಅವಾಗವಾಗ ಅದನ್ನು ಅಂದರೆ ತೆಗೆದು ಅಲ್ಪಟ್ಟಿ ಪ್ಲೇಟೆಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಡಸ್ಟ್ ಎಲ್ಲ ತೆಗೆದು ಆಮೇಲೆ ಮತ್ತೆ ಮಿಷಿನ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದನ್ನು ಕ್ಲೀನ್ ಮಾಡಿಲ್ಲ ಅಂದರೆ ಡಸ್ಟ್ ಜಾಸ್ತಿ ಆಗ್ತಾ ಇದ್ದಂಗೆ ಇಲ್ಲೆಲ್ಲ ಕೂತ್ಕೊಂಡು ಮೂವ್ ಆಗೋಲ್ಲ ಮಿಷಿನು, ಅಂದರೆ ಬಟ್ಟೆ ನೀಟಾಗಿ ಮೂವ್ ಆಗೋಲ್ಲ, ಸ್ಟಕ್ ಆಗಿಬಿಡುತ್ತೆ. ಹಾಗಾಗಿ ಆವಾಗವಾಗ ತೆಗೆದು ಕ್ಲೀನ್ ಮಾಡ್ಕೊತಾ ಇರಬೇಕು. ಮತ್ತು ಇದನ್ನು ತೆಗೆದಾದ ತಕ್ಷಣ ಮತ್ತೆ ಇದನ್ನು ಕ್ಲೋಸ್ ಮಾಡಬೇಕು. ಟೈಟಾಗಿ ಹಾಕಬೇಕು ಸ್ಕ್ರೂಗಳನ್ನ, ಇಲ್ಲ ಅಂದರೆ ಪ್ಲೇಟು ಅಳ್ಳಾಡ್ತಾ ಇರುತ್ತೆ. ಟೈಟ್ ಮಾಡಬೇಕು ನೀಟಾಗಿ. ಅಲ್ಪಟ್ಟಿದು ಏನು ಉದ್ದೇಶ ಅಂತಂದರೆ, ಅದು ಏನು ಕೆಲಸ ಮಾಡುತ್ತೆ ಅಂತಂದರೆ, ಅದು ನಾವು ಹೊಲಿಯೋ ಪೀಸ್ನ ಮುಂದಕ್ಕೆ ತೊಗೊಂಡು ಹೋಗ್ತಾ ಇರುತ್ತೆ. ನಮ್ಮ ಮುಂದಕ್ಕೆ ಬೇಕು ಅಂದರೆ ಮುಂದಕ್ಕೆ, ಹಿಂದಕ್ಕೆ ಬೇಕು ಅಂದರೆ ಹಿಂದಕ್ಕೆ ಅದು ನೀಟಾಗಿ ತೊಗೊಂಬರುತ್ತೆ. ಅದು ಅಲ್ಪಟ್ಟಿ ಕೆಲಸ. ಅದನ್ನು ಇಂಗ್ಲೀಷ್ನಲ್ಲಿ ಫೀಡ್ ಡಾಗ್ ಅಂತಲೂ ಕರೀತಾರೆ. ಇವಾಗ ನೋಡಿ, ಕ್ಲೀನ್ ಮಾಡಿದ್ದೀನಿ, ನೀಟಾಗಿ ಮೂವ್ ಆಗುತ್ತೆ. ನೋಡಿ, ನೀಟಾಗಿ ಮೂವ್ ಆಗುತ್ತೆ. ಇವತ್ತು ಇಷ್ಟು ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅಲ್ಪಟ್ಟಿ ಏನು ಕೆಲಸ ಮಾಡುತ್ತೆ ಮತ್ತು ಅದನ್ನು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಷಯ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.